ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ. ಸ್ನೇಹಿತರೆ, KS ಎಕ್ಸಾಮ್ ಇನ್ನೇನು ಒನ್ ಡೇ ಬಾಕಿ ಉಳಿದಿರೋದು, ಇನ್ನು 1 ಡೇಸ್ ಮಾತ್ರ ಬಾಕಿ ಇರೋದು. ಅದರೊಳಗಾಗಿ ಏನು ಕ್ವಿಕ್ ರಿವಿಷನ್ ಆಗಿ ನಾನು ನಿಮ್ದು ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ 2024 ಮತ್ತು 23 ಒಂದು ಪ್ರಮುಖ ಇವೆಂಟ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ವಿಶೇಷವಾಗಿ T20 ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ಒಂದು ಗೆದ್ದಿರ್ತಕ್ಕಂಥ ವಿಚಾರ ನೋಡೋಣ. ಇನ್ನು ಫ್ರೆಂಚ್ ಓಪನ್ ಅದ್ರ ಕುರಿತಾಗಿ, ಆಮೇಲೆ IPL 2024, ಇನ್ನು ಆಸ್ಟ್ರೇಲಿಯನ್ ಓಪನ್ 24 ಮತ್ತು ರಣಜಿ ಟ್ರೋಫಿ ಮತ್ತು ಅಜ್ಲಾನ್ ಶಾ ಒಂದು ಕಪ್ಗಳ ಕುರಿತಾಗಿ ಸಂಪೂರ್ಣ ಒಂದು ಮಾಹಿತಿಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಒಂದು ಮೊದಲ ಪ್ರಶ್ನೆ ನೋಡ್ರಿ, 2024 ಒಂದು ICC ಪುರುಷರ ಒಂದು T20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಭಾರತ. ಇನ್ನು ಈ ICC T20 ಒಂದು ಪುರುಷರ ಒಂದು ವಿಶ್ವಕಪ್ ಆಯೋಜಿಸಿದ ದೇಶಗಳು ಯಾವುದಂದ್ರೆ ಒಂದು USA ಮತ್ತು ವೆಸ್ಟ್ ಇಂಡೀಸ್. ಇನ್ನೊಂದು ಚಾಂಪಿಯನ್ ಆದ ತಂಡ ಭಾರತ ಮತ್ತು ಇದು ಎರಡನೇ ಬಾರಿಗೆ ಭಾರತ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಸರಿ ಗೊತ್ತಾಯ್ತು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ ನಾವು 2024 ಸಾಲಿನ ಕೆಲವು ಕ್ರೀಡೆಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಕ್ಲಾಸ್ನಲ್ಲಿ ವಿಶೇಷವಾಗಿ T20 ವರ್ಲ್ಡ್ ಕಪ್ ಮತ್ತು ಫ್ರೆಂಚ್ ಓಪನ್, IPL 2024, ಇನ್ನು ಆಸ್ಟ್ರೇಲಿಯನ್ ಓಪನ್ ಟೆನಿಸ್, ರಣಜಿ ಟ್ರೋಫಿ ಮತ್ತು ಅಜ್ಲಾನ್ ಶಾ ಹಾಕಿ ಕಪ್ ಇವುಗಳ ಕುರಿತಾಗಿ ಸಂಪೂರ್ಣ ಒಂದು ಮಾಹಿತಿ ನೋಡೋಣ. ಮೊದಲ ಪ್ರಶ್ನೆ ಏನಂದ್ರೆ, 2024 ಒಂದು ICC ಪುರುಷರ T20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು ಅಂತ ಕೇಳ್ತಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ಈ ಒಂದು T20 ಅನ್ನು ಆಯೋಜಿಸಿದ ಒಂದು ದೇಶಗಳೆಂದ್ರೆ USA ಮತ್ತು ವೆಸ್ಟ್ ಇಂಡೀಸ್. ಚಾಂಪಿಯನ್ಸ್ ಆದ ತಂಡ ಯಾವುದಂದ್ರೆ ಭಾರತ. ಇದು ಭಾರತ ಎರಡನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ರನ್ನರ್ ಅಪ್ ಆದ ತಂಡ ಯಾವುದಂದ್ರೆ ದಕ್ಷಿಣ ಆಫ್ರಿಕಾ. ಇನ್ನು ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಆಟಗಾರ ಅಂದ್ರೆ ಜಸ್ಪ್ರೀತ್ ಬುಮ್ರಾ, ನಮ್ಮ ಇಂಡಿಯಾದವರು. ಇನ್ನು ನೆಕ್ಸ್ಟ್ ಅತಿ ಹೆಚ್ಚು ರನ್ ಹೊಡೆದಿರ್ತಕ್ಕಂಥ ಆಟಗಾರ ಅಂದ್ರೆ ರಹಮನುಲ್ಲಾ ಗುರ್ಬಾಜ್, ಇವರು ಅಫ್ಘಾನ್ ದೇಶದ ಒಂದು ಆಟಗಾರ. ಇವರು 281 ರನ್ಗಳನ್ನು ಕೂಡ ಹೊಡಿತಾರೆ. ಆಮೇಲೆ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರಂದ್ರೆ ಫಜಲ್ ಹಕ್ ಫಾರೂಕಿ ಮತ್ತು ಹರ್ಷದೀಪ್ ಸಿಂಗ್. ಕ್ರಮವಾಗಿ ಇವ್ರು ಏನ್ ಮಾಡ್ತಾರೆ, 17 ವಿಕೆಟ್ ಗಳನ್ನ ಪಡೆದುಕೊಳ್ತಾರೆ. ಈ ಫಜಲ್ ಹಕ್ ಫಾರೂಕಿ ಯಾವ ದೇಶದವರು ಅಂದ್ರೆ ಅಫ್ಘಾನ್ ದೇಶದವರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2024 ಫ್ರೆಂಚ್ ಓಪನ್ ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿ ಗೆದ್ದವರು ಯಾರು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಸ್ಪೇನ್ ಒಬ್ರು ಕಾರ್ಲೋಸ್ ಅಲ್ಕರಾಜ್. ನೀವು ನೋಡಬಹುದು ಇಲ್ಲಿ ಮೆನ್ಸ್ ಸಿಂಗಲ್ ಟೈಟಲ್ ವಾಸ್ ಕ್ಲಿನ್ಸ್ಡ್ ಬೈ ದಿ ಕಾರ್ಲೋಸ್ ಅಲ್ಕರಾಜ್ ಫ್ರಮ್ ದಿ ಸ್ಪೇನ್. ಇನ್ನು ಡಿಪಿಟೆಡ್ ಯಾರಂದ್ರೆ ಅಲ್ಕರಾಜ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅಲೆಕ್ಸಾಂಡರ್ ಜೆರೇವ್ ಅಂದ್ರೆ ಜರ್ಮನ್ ದೇಶದ ಆಟಗಾರನನ್ನ ಸೋಲಿಸ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ನಾವು 2024 ಫ್ರೆಂಚ್ ಓಪನ್ ನಲ್ಲಿ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಈಗಾ ಸ್ವಿಟೆಕ್. ಈ 2024 ಒಂದು ಫ್ರೆಂಚ್ ಓಪನ್ ವುಮೆನ್ ಸಿಂಗಲ್ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಈಗಾ ಸ್ವಿಟೆಕ್ ಮೂಲತಃವಾಗಿ ಪೋಲೆಂಡ್ ದೇಶದವರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಸ್ಮಿನ್ ಪೋಲಿನಿ, ಇಟಲಿ ದೇಶದ ಆಟಗಾರ್ತಿಯನ್ನ ಈ ಒಂದು ಟೂರ್ನಿಯಲ್ಲಿ ಸೋಲಿಸ್ತಾರೆ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ IPL 2024 ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವ್ದು ಕೇಳ್ತಾರೆ. ಇಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಏನ್ ಮಾಡುತ್ತಂದ್ರೆ 2024 ಒಂದು ಪ್ರಶಸ್ತಿಯನ್ನು ಗೆಲ್ತೈತಿ. ಇನ್ನು ಈ ಒಂದು KKR ಟೀಮ್ ನ ಕ್ಯಾಪ್ಟನ್ ಯಾರಂದ್ರೆ ಶ್ರೇಯಸ್ ಅಯ್ಯರ್ ಆಗಿದ್ರು. ಇನ್ನು ರನ್ನರ್ ಅಪ್ ಟೀಮ್ ಯಾವ್ದಂದ್ರೆ ಇಲ್ಲಿ ಹೈದರಾಬಾದ್ ಸನ್ ರೈಸರ್ಸ್. ಈ ಪ್ಯಾಟ್ ಕಮಿನ್ಸ್ ಅವರು ಈ SRH ನ ಒಂದು ಏನಂದ್ರೆ ಕ್ಯಾಪ್ಟನ್ ಆಗಿದ್ರು. ಇದು 17ನೇ ಆವೃತ್ತಿಯ ಒಂದು ಪ್ರಶಸ್ತಿ ಆಗಿದೆ. ಇನ್ನು ಫೈನಲ್ ಮ್ಯಾಚ್ ನಡೆದಿರ್ತಕ್ಕಂಥ ಸ್ಟೇಡಿಯಂ ಯಾವುದು? MA ಚಿದಂಬರಂ ಸ್ಟೇಡಿಯಂ ಇನ್ ಚೆನ್ನೈ. ಇನ್ನು ಪರ್ಪಲ್ ಕ್ಯಾಪ್ ಗೆದ್ದವ್ರು ಯಾರು ಅಂದ್ರೆ ಹರ್ಷಲ್ ಪಟೇಲ್. ಇವ್ರೇನ್ ಮಾಡ್ತಾರೆ ಅಂದ್ರೆ ಮೋಸ್ಟ್ ವಿಕೆಟ್ ತೆಗೆದುಕೊಂಡಕ್ಕಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ. 24 ವಿಕೆಟ್ ಗಳನ್ನ ಈ ಹರ್ಷಲ್ ಪಟೇಲ್ ತೆಗೆದುಕೊಂಡು ನೋಡ್ತೀವಿ. ಇನ್ನು ಆರೆಂಜ್ ಕ್ಯಾಪ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಮೋಸ್ಟ್ ರನ್ ಯಾರು ಹೊಡೆದಿರ್ತಾರೋ ಅವ್ರು ಕೊಡ್ತಾರೆ. ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರಿಗೆ ಈ ಒಂದು 741 ರನ್ಗಳನ್ನ ಗಳಿಸಿದ್ದಕ್ಕಾಗಿ ಈ ಆರೆಂಜ್ ಕ್ಯಾಪ್ ಕೊಟ್ಟಿರೋದನ್ನ ನಾವು ನೋಡ್ತೀವಿ ಇಲ್ಲಿ. ಇನ್ನು ನೋಡಬಹುದು ನೀವು, ಇವರು ಹರ್ಷಲ್ ಪಟೇಲ್ರು, ಇವರು ವಿರಾಟ್ ಕೊಹ್ಲಿ ಅವರು. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ 2024 ಒಂದು ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ. ಲೀಜಿ ಜಿಯಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪುರುಷರ ಸಿಂಗಲ್ ಪ್ರಶಸ್ತಿ ಗೆದ್ದು ನೋಡ್ತೀವಿ ನಾವು ಇಲ್ಲಿ. ಈ ಸಂಪೂರ್ಣವಾದ ಮಾಹಿತಿ ನೋಡೋಣ. ಮೇಲ್ ಸಿಂಗಲ್ ಗೆದ್ದವರು ಅಂದ್ರೆ ಪುರುಷರ ಒಂದು ಸಿಂಗಲ್ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಆಟಗಾರ ಅಂದ್ರೆ ಲೀಜಿ ಜಿಯಾ. ಇನ್ನು ವುಮೆನ್ ಸಿಂಗಲ್ ಪ್ರಶಸ್ತಿ ಗೆದ್ದವರು ಅಂದ್ರೆ ಸುಪರ್ಣಿಡಾ ಕ್ಯಾಟ್ರೋಂಗ್.
ಇನ್ನು ಮೆನ್ಸ್ ಡಬಲ್ ಗೆದ್ದವರು ಅಂದ್ರೆ ಭಾರತದ ಒಂದು ಸಾತ್ವಿಕ್ ಸಾಯಿರಾಜ್ ರಣಕಿರೆಡ್ಡಿ, ಇನ್ನೊಬ್ರು ಚಿರಾಗ್ ಶೆಟ್ಟಿ. ಯಾವ್ದಿದು ಥೈಲ್ಯಾಂಡ್ ಓಪನ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ಪ್ರಶಸ್ತಿ ಕೇಳೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ನೋಡೋದಾದ್ರೆ ನಾವು ಸುಲ್ತಾನ್ ಅಜ್ಲಾನ್ ಶಾ ಕಪ್ 2024 ಪ್ರಶಸ್ತಿ ಗೆದ್ದ ದೇಶ ಯಾವ್ದಕ್ಕೆ ಅಂತ ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಜಪಾನ್ ದೇಶ. ಮೊಟ್ಟ ಮೊದಲ ಬಾರಿಗೆ ಈ ಹಾಕಿ ಒಂದು ಈ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಜಪಾನ್ ದೇಶ ನೋಡ್ತೀವಿ ನಾವು ಇಲ್ಲಿ. ನೋಡ್ರಿ, ಇದನ್ನ ಇಟ್ ವಾಸ್ ಹೆಲ್ಡ್ ಇನ್ ದ ಮಲೇಷ್ಯಾ ಅಂಡ್ ಚಾಂಪಿಯನ್ಸ್ ವಾಸ್ ಜಪಾನ್. ಇನ್ ದ ರನ್ನರ್ ಅಪ್ ಟೀಮ್ ವಾಸ್ ಪಾಕಿಸ್ತಾನ್. ನೆಕ್ಸ್ಟ್ ನೋಡ್ರಿ, ದೀಪಾ ಕರ್ಮಾಕರ್ 2024 ಏಷ್ಯನ್ ಮಹಿಳಾ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಯಾವ ಪದಕವನ್ನು ಪಡೆದಿದ್ದಾರೆ ಅಥವಾ ಗೆದ್ದಿದ್ದಾರೆ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಚಿನ್ನದ ಪದಕವನ್ನು ಗೆಲ್ತಾರೆ ಇವರು. ಸಿ ವಾಸ್ ಕ್ಲಿಂಚ್ಡ್ ಗೋಲ್ಡ್ ಮೆಡಲ್ ಇನ್ ಏಷ್ಯನ್ ವುಮೆನ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ವಿಚ್ ವಾಸ್ ಹೆಲ್ಡ್ ಇನ್ ತಾಸ್ಕೆಂಟ್, ಕ್ಯಾಪಿಟಲ್ ಸಿಟಿ ಆಫ್ ಉಜ್ಬೇಕಿಸ್ತಾನ್. ನೋಡ್ರಿ, ಇನ್ನು ವಿಶೇಷವಾಗಿ ಇಲ್ಲೊಂದು ಇನ್ನೊಂದು ಪ್ರಶ್ನೆ ಐತೆ ನೋಡ್ರಿ. ಇದು ಬರ್ತಕ್ಕಂಥ ವಿಚಾರಗಳನ್ನ ನಾನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಏನಂದ್ರೆ 2027 ಫಿಫಾ ಮಹಿಳಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತಿದೆ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇಲ್ಲಿ ನಾವು ನೋಡ್ಬೇಕಾದ್ರೆ ಏನಂದ್ರೆ ಬ್ರೆಜಿಲ್ ದೇಶ, ಬ್ರೆಜಿಲ್ ದೇಶ ಈ 2027 ಒಂದು ಮಹಿಳೆಯರ ಒಂದು ವಿಶ್ವಕಪ್ ಫಿಫಾ ಫುಟ್ಬಾಲ್ ಟೂರ್ನಿಯನ್ನ ಆಯೋಜಿಸುತ್ತಿದೆ. ನೆಕ್ಸ್ಟ್ ನೋಡ್ರಿ, ಭಾರತದ 85ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ ನಿಖಿಲ್ ಅಂದ್ರೆ ಶ್ಯಾಮ್ ನಿಖಿಲ್ ಅವರು ಮೂಲತಃ ಯಾವ ರಾಜ್ಯದವರು ಅಂತ ಕೇಳ್ತಾರೆ ಸ್ನೇಹಿತರೆ. ಇವರು ಮೂಲತಃ ಗುಜರಾತ್ ರಾಜ್ಯದವರು. ಯಾರು? ಶ್ಯಾಮ್ ನಿಖಿಲ್ ಬಿಲಾಂಗ್ಸ್ ಟು ದಿ ಗುಜರಾತ್ ಸ್ಟೇಟ್. ಗುಜರಾತ್ ಸ್ಟೇಟ್. ಹಿ ಇಸ್ ದ 85th ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ದಿ ಇಂಡಿಯಾ. ನೋಡಬಹುದು ನೀವು ಇಲ್ಲಿ ಚಿತ್ರದಲ್ಲಿ ಇವರು ಅವರು. ನೆಕ್ಸ್ಟ್ ನೋಡ್ರಿ, T20 ಕ್ರಿಕೆಟ್ ನಲ್ಲಿ 350 ವಿಕೆಟ್ ಪಡೆದ ಭಾರತದ ಮೊದಲ ಬೌಲರ್ ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಯಜುವೇಂದ್ರ ಚಹಲ್. ನೆಕ್ಸ್ಟ್ ನೋಡ್ರಿ, 2025 BWF ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಭಾರತದ ಒಂದು ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು BWF, ವಿಶೇಷವಾಗಿ BWF ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡಲಾಗ್ತಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ನಾವು 2024 ಒಂದು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ವರ್ಲ್ಡ್ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಗರಿಷ್ಠ ಪದಕಗಳನ್ನು ಗೆದ್ದ ದೇಶ ಯಾವ್ದಕ್ಕೆ ಕೇಳ್ತಾರೆ. ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು? ಜಪಾನ್ ದೇಶ. ಈ 2024 ಒಂದು ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ಹೋಸ್ಟ್ ಮಾಡಿದ್ರು ಅಂದ್ರೆ ಕಿರ್ಗಿಸ್ತಾನದ ರಾಜಧಾನಿ ಬಿಸ್ಕೇಕ್ ಮಾಡ್ತಾರೆ. ಜಪಾನ್ ಈ ಒಂದು ಕ್ರೀಡಾಕೂಟದಲ್ಲಿ 18 ಮೆಡಲ್ ಗಳನ್ನ ಪಡೆದುಕೊಂಡಿತ್ತು. ಇನ್ನು ವಿಶೇಷವಾಗಿ ನಾವು ಭಾರತದ ಒಂದು ಉದಿತ್ ಸಿಲ್ವರ್ ಪದಕವನ್ನು ಪಡೆದುಕೊಂಡ್ರೆ ಅಭಿಮನ್ಯು ಮತ್ತು ವಿಕ್ಕಿ ಅವರು ಏನ್ ಮಾಡ್ತಾರೆ ಅಂದ್ರೆ ಬ್ರೋಂಜ್ ಪದಕಗಳನ್ನ ಪಡೆದುಕೊಳ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ನಾವು ಮಿಯಾಮಿ ಓಪನ್ ಟೆನ್ನಿಸ್ 2024 ಒಂದು ಪುರುಷರ ಸಿಂಗಲ್ ಪ್ರಶಸ್ತಿ ಗೆದ್ದವರು ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಜೆನ್ನಿಕ್ ಸಿನ್ನರ್. ನಾವು ನೋಡ್ಬೋದು ಇಲ್ಲಿ ಜೆನ್ನಿಕ್ ಸಿನ್ನರ್ ಏನ್ ಮಾಡ್ತಾರೆ ಅಂದ್ರೆ ಇವರು ಈ ಮೆನ್ಸ್ ಸಿಂಗಲ್ ಚಾಂಪಿಯನ್ಶಿಪ್ ಯಾವುದು ಮಿಯಾಮಿ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅನ್ನ ಗೆಲ್ತಾರೆ. ಹೌದಾ? ಆಮೇಲೆ ವುಮೆನ್ ಸಿಂಗಲ್ ಗೆದ್ದವ್ರು ಯಾರು ಅಂದ್ರೆ ಡ್ಯಾನಿಯಲ್ ಕಾಲಿನ್ಸ್ ಅಮೆರಿಕದವರು. ಆಮೇಲೆ ಡಬಲ್ಸ್ ಗೆದ್ದವ್ರು ಅಂದ್ರೆ ಭಾರತದ ರೋಹನ್ ಬೋಪಣ್ಣ ಮತ್ತು ಇಂಗ್ಲೆಂಡ್ ನ ಮ್ಯಾಥ್ಯೂ ಎಬ್ಡೆನ್. ನೆಕ್ಸ್ಟ್ ನೋಡ್ರಿ, ICC ಪುರುಷರ T20 ವಿಶ್ವಕಪ್ 2024 ಒಂದು ರಾಯಭಾರಿಯನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳ್ತಾರೆ. ಭಾರತದಿಂದ ಈ ಯುವರಾಜ್ ಸಿಂಗ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಪಾಕಿಸ್ತಾನದಿಂದ ಏನ್ ಮಾಡ್ತಾರೆ ಅಂದ್ರೆ ಶಾಹಿದ್ ಅಫ್ರಿದಿ ಅವ್ರನ್ನ, ಜಮೈಕಾದಿಂದ ಏನ್ ಮಾಡ್ತಾರೆ ಅಂದ್ರೆ ಜಮೈಕಾದಿಂದ ಈ ಉಸೇನ್ ಬೋಲ್ಟ್, ಇನ್ನು ವೆಸ್ಟ್ ಇಂಡೀಸ್ ನ ಆಟಗಾರರಾದ ಕ್ರಿಸ್ ಗೇಲ್ ಕೂಡ ಈ ವಿಶ್ವ ಒಂದು T20 ವಿಶ್ವಕಪ್ ನ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ನೆಕ್ಸ್ಟ್ ಇನ್ ATP ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದ ಜಗತ್ತಿನ ಅತ್ಯಂತ ಹಿರಿಯ ಟೆನ್ನಿಸ್ ಆಟಗಾರ ಯಾರು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ನೊವಾಕ್ ಜೋಕೋವಿಚ್. ಹಿ ಬಿಲಾಂಗ್ಸ್ ಫಾರ್ ಸರ್ಬಿಯಾ. ನೆಕ್ಸ್ಟ್ ನೋಡ್ರಿ, T20ಯಲ್ಲಿ 500 ಸಿಕ್ಸರ್ ಬಾರಿಸಿದ ಮೊದಲ ಭಾರತೀಯ ಆಟಗಾರ ಯಾರು ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ರೋಹಿತ್ ಶರ್ಮಾ. ಇನ್ನು 2023 ಮತ್ತು 24 ಸಾಲಿನ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ ಅನ್ನು ಗೆದ್ದ ತಂಡ ಯಾವ್ದಕ್ಕೆ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ನೋಡೋದಾದ್ರೆ ನಾವು ಸರ್ವಿಸ್ ತಂಡ ಏನ್ ಮಾಡ್ತೈತೆ ಅಂದ್ರೆ ಇಲ್ಲಿ ರಾಷ್ಟ್ರೀಯ 2024 ಮತ್ತು 23 ಮತ್ತು 24ನೇ ಸಾಲಿನ ಖೋಖೋ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ನಾವು 77ನೇ ಸಾಲಿನ ಒಂದು 2023 ಮತ್ತು 24 ಒಂದು ಸಾಲಿನ ಸಂತೋಷ್ ಟ್ರೋಫಿಯನ್ನು ಪ್ರಶಸ್ತಿ ಗೆದ್ದ ತಂಡ ಯಾವ್ದಕ್ಕೆ ಕೇಳ್ತಾರೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಸರ್ವಿಸ್ ಅಂತ ಕೇಳ್ತಾರೆ ಇಲ್ಲಿ. ಇನ್ನು ಈ ಸಂತೋಷ್ ಟ್ರೋಫಿ ಯಾವ್ದಕ್ಕಂದ್ರೆ ಫುಟ್ಬಾಲ್ ಟೂರ್ನಿ ಸಂಬಂಧಪಡುತ್ತೆ. ಇಟ್ ವಾಸ್ ಹೆಲ್ಡ್ ಇನ್ ಅರುಣಾಚಲ್ ಪ್ರದೇಶ್. ಆಲ್ಸೋ ರನ್ನರ್ ಅಪ್ ಟೀಮ್ ವಾಸ್ ಬಿಕಮ್ ಇನ್ ಗೋವಾ ಅಂಡ್ ಬೆಸ್ಟ್ ಪ್ಲೇಯರ್ ಫ್ರಮ್ ದಿಸ್ ಇನ್ ಇವೆಂಟ್
ಸಮೀರ್ ಮುರ್ಮು ಅಂಡ್ ಬೆಸ್ಟ್ ಗೋಲ್ ಕೀಪರ್ ಇಸ್ ಸೈಯದ್ ಬಿನ್ ಅಬ್ದುಲ್ ಕಬೀರ್. ನೆಕ್ಸ್ಟ್ ನೋಡೋಣ, ರಣಜಿ ಟ್ರೋಫಿ 2000 ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವ್ದು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಮುಂಬೈ ತಂಡ. ಇನ್ನು ರಣಜಿ ಟ್ರೋಫಿ 2024 ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಚಾಂಪಿಯನ್ ಆಗಿ ಹೊರಬಂದ ತಂಡ ಯಾವ್ದಂದ್ರೆ ಮುಂಬೈ. ಇನ್ನು ರನ್ನರ್ ಅಪ್ ತಂಡ ಯಾವ್ದು ಅಂದ್ರೆ ವಿದರ್ಭ ನೋಡ್ತೀವಿ ನಾವಿಲ್ಲಿ. ಇನ್ನು ಪ್ಲೇಯರ್ ಆಫ್ ದಿ ಸಿರೀಸ್ ಒಂದು ಪ್ರಶಸ್ತಿ ಯಾರು ಗೆದ್ಕೊಂಡಾರ ಅಂದ್ರೆ ತನುಷ್ ಕೋಟಿಯಾನ್ ಮುಂಬೈಯಿಂದ ಆಟಗಾರ ಏನ್ ಮಾಡ್ತಾನೆ ಗೆದ್ದುಕೊಂಡಿರ್ತಾನೆ. ನಾವು ಮತ್ತೊಂದು ನೋಡ್ಬೇಕಾದ್ರೆ ಇಲ್ಲಿ 2024 ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವ್ದು ಕೇಳ್ತಾರೆ. ಇದು ನಾವು WPL ಅಂತ ಕೂಡ ಕರಿತೀವಿ. ಏನಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅನ್ನ ಗೆದ್ದುಕೊಂಡ ತಂಡ ಯಾವ್ದಂದ್ರೆ ನಮ್ಮ RCB ತಂಡ. ವಿಶೇಷವಾಗಿ ನಾವು ನೋಡ್ಬೇಕಂದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಏನಾಗುತ್ತೆ ಅಂದ್ರೆ ರನ್ನರ್ ಅಪ್ ತಂಡ ಆಗುತ್ತೆ. ಇನ್ನು ಈ ಒಂದು ಮಹಿಳಾ ಪ್ರೀಮಿಯರ್ ಲೀಗ್ ನ ಮೊಟ್ಟ ಮೊದಲ ಸರಣಿ ಶ್ರೇಷ್ಠ ಆಟಗಾರ್ತಿ ಯಾರಂದ್ರೆ ದೀಪ್ತಿ ಶರ್ಮಾ. ಇಲ್ಲಿ ನೋಡಬಹುದು ನೀವು ಅವ್ರನ್ನ. ಆಮೇಲೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 2024ರಲ್ಲಿ ಭಾರತದ ಧ್ವಜಧಾರಿಯಾಗಿರೋರು ಯಾರು ಕೇಳ್ತಾರೆ ಅಂದ್ರೆ ಓಪನಿಂಗ್ ಸೆರೆಮನಿಯಲ್ಲಿ ಭಾರತದ ಧ್ವಜಧಾರಿ ಯಾರು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ನಮ್ಮ ಟೇಬಲ್ ಟೆನ್ನಿಸ್ ಆಟಗಾರ ಶರತ್ ಕಮಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಭಾರತದ ಒಂದು ಓಪನಿಂಗ್ ಸೆರೆಮನಿಯ ಒಂದು ಧ್ವಜಧಾರಿಯಾಗಿರುವರು. ನೆಕ್ಸ್ಟ್ ನೋಡ್ಬೇಕಾದ್ರೆ ನಾವು 2023 ಮತ್ತು 24 ಸಾಲಿನ UEFA ಮಹಿಳಾ ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವ್ದಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರುವ ಉತ್ತರ ಅಂದ್ರೆ ಸ್ಪೇನ್ ದೇಶ. ಇನ್ನು ಈ ಒಂದು ವುಮೆನ್ಸ್ ನೇಷನ್ ಲೀಗ್ ಫುಟ್ಬಾಲ್ ಕಾಂಪಿಟೇಷನ್ ಅಲ್ಲಿ ಸ್ಪೇನ್ ಮೊದಲ ಬಾರಿಗೆ ಈ ಪ್ರಶಸ್ತಿ ಗೆದ್ದುಕೊಂಡ್ರೆ ಈ ರನ್ನರ್ ಅಪ್ ಆಗಿ ಫ್ರಾನ್ಸ್ ತಂಡ ಹೊರಮೂಡುತ್ತದೆ. ನೋಡಬಹುದು ನೀವು ಇಲ್ಲಿ. ನೆಕ್ಸ್ಟ್ ನೋಡ್ಬೇಕಾದ್ರೆ ನಾವು 2023 ಮತ್ತು 24 ಸಾಲಿನ ಪ್ರೋ ಕಬಡ್ಡಿ ಲೀಗ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳ್ತಾರೆ. ಪುನೇರಿ ಪಲ್ಟನ್ ತಂಡ ಈ ಒಂದು ಪ್ರಶಸ್ತಿ ಗೆದ್ದದ್ದು ನಾವಿಲ್ಲಿ ನೋಡ್ತೀವಿ. ಇನ್ನು ರನ್ನರ್ ಅಪ್ ತಂಡ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಹರಿಯಾಣ ಸ್ಟೀಲರ್ಸ್ ಆಗ್ತಾರ. ಇನ್ನು ಚಾಂಪಿಯನ್ ತಂಡಗಳನ್ನ ನೋಡಬಹುದು, ಇಲ್ಲಿ ತಿರುಗ್ತಿದ್ದಾರೆ ನೋಡ್ರಿ ಅವರೇ. ನೆಕ್ಸ್ಟ್ ನೋಡ್ರಿ, T20 ಇತಿಹಾಸದಲ್ಲಿ ವೇಗವಾಗಿ ಶತಕ ಗಳಿಸಿದವರು ಯಾರು ಕೇಳ್ತಾರೆ ಸ್ನೇಹಿತರೆ. ನಮಿಬಿಯಾದ ಆಟಗಾರ ಜಾನ್ ನಿಕೋಲ್ ಲಾಫ್ಟಿ ಈಟನ್ ಅನ್ನ ಏನ್ ಮಾಡ್ತಾರಂದ್ರೆ ಕೇವಲ 33 ಬಾಲ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ಸೆಂಚುರಿಯನ್ನ ಬಾರಿಸ್ತಾರೆ. ಹೀಗಾಗಿ ಇವರು ಜಗತ್ತಿನ ಅತ್ಯಂತ ವೇಗದ ಒಂದು ಶತಕದಾರ ಮತ್ತು T20ಗೆಲ್ಲ ಕೇಳಬಹುದು. ಈ ನಮಿಬಿಯಾದ ಆಟಗಾರ ಎಲ್ಲಾ ದಾಖಲೆಗಳನ್ನ ಮುರಿದಾಕಿದ್ರು. ಇಲ್ಲಿ ನೋಡಬಹುದು ಚಿತ್ರದಲ್ಲಿ ಕೂಡ ನೀವು. ಆಮೇಲೆ ನೀವು ಆಸ್ಟ್ರೇಲಿಯನ್ ಓಪನ್ 2024ರಲ್ಲಿ ಒಂದು ಪುರುಷರ ಸಿಂಗಲ್ ಪ್ರಶಸ್ತಿ ಯಾರು ಗೆದ್ರ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಜಾನಿಕ್ ಸಿನ್ನರ್. ಈ ಜಾನಿಕ್ ಸಿನ್ನರ್ ಅನ್ನು ನೋಡ್ತೀವಿ ನಾವಿಲ್ಲಿ. ಈ ಜಾನಿಕ್ ಸಿನ್ನರ್ ಮೂಲತಃ ಯಾರು ಒಂದು ಸಿಂಗಲ್ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಆಟಗಾರ, ಮೂಲತಃ ಇಟಲಿ ದೇಶದವರು. ಇನ್ನು ಡ್ಯಾನಿಯಲ್ ಮೆಡ್ವೆಡೇವ್ ರಷ್ಯಾದ ಆಟಗಾರನ ಇವನು ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಈ ಒಂದು ಚಾಂಪಿಯನ್ಶಿಪ್ ಅನ್ನಾಗಿ ಹೊರಮಾಡ್ತಾರೆ. ಇನ್ನು ಈ ಆಸ್ಟ್ರೇಲಿಯನ್ ಓಪನ್ಸ್ ಒಂದು ವುಮೆನ್ ಸಿಂಗಲ್ ಗೆದ್ದಿರ್ತಕ್ಕಂಥ ಆಟಗಾರ್ತಿ ಅಂದ್ರೆ ಯಾರಂದ್ರೆ ಅರೇನಾ ಸಬಲೆಂಕಾ, ಬೆಲಾರಸ್ ದೇಶದವಳು. ಇವಳು ಏನ್ ಮಾಡ್ತಾಳೆ ಜಹಂಗ್ ಕಿನ್ವಿನ್ ಯಾರಂದ್ರೆ ಚೀನಾ ದೇಶದ ಒಂದು ಆಟಗಾರ್ತಿಯನ್ನು ಸೋಲಿಸಿ ಈ ಒಂದು ಅರೇನಾ ಸಬಲೆಂಕಾ ಏನಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ 2020 ಚಾಂಪಿಯನ್ ಆಗ್ತಾರೆ. ಇನ್ನು ನಮ್ಮ ಭಾರತದ ರೋಹನ್ ಬೋಪಣ್ಣ ಮತ್ತು ಇಂಗ್ಲೆಂಡ್ ನ ಈ ಮ್ಯಾಥ್ಯೂ ಎಬ್ಡೆನ್ ಏನ್ ಮಾಡ್ತಾರೆ ಅಂದ್ರೆ ಮೆನ್ಸ್ ಒಂದು ಡಬಲ್ ಪ್ರಶಸ್ತಿಯನ್ನ ಗೆದ್ಕೊಳ್ತಾರೆ. ನಾವು ಮುಂದಿನ ನೋಡ್ಬೇಕಾದ್ರೆ ಖೇಲೋ ಇಂಡಿಯಾ ಯೂತ್ ಗೇಮ್ 2024 ಯಾವ ರಾಜ್ಯವು ಆಯೋಜಿಸುತ್ತಾರೆ ಸ್ನೇಹಿತರೆ. ಏನಂದ್ರೆ ವಿಶೇಷವಾಗಿ ನಾವು ನೋಡ್ಬೇಕಾದ್ರೆ ತಮಿಳುನಾಡಲ್ಲಿ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2024 ಆಯೋಜನೆ ಮಾಡಿದ್ರು. ವಿಶೇಷವಾಗಿ 6ನೇ ಆವೃತ್ತಿಯ ಈ ಒಂದು ಆವೃತ್ತಿಯನ್ನ 4 ನಗರಗಳಲ್ಲಿ ಕ್ರಮವಾಗಿ ಚೆನ್ನೈ, ಮಧುರೈ, ತಿರುಚಿ ಮತ್ತು ಕೊಯಂಬತ್ತೂರಲ್ಲಿ ಇದನ್ನ ಏನ್ ಮಾಡಿದ್ರು ಆಯೋಜಿಸಿದ್ರು. ನೆಕ್ಸ್ಟ್ ನೋಡ್ರಿ, ಈ ಒಂದು ಖೇಲೋ ಇಂಡಿಯಾ ಗೇಮ್ಸ್ ಅಲ್ಲಿ ಅತಿ ಹೆಚ್ಚು ಪದಕಗಳ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಮೊದಲ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನ ನೋಡ್ತೀವಿ. ಈ ಮಹಾರಾಷ್ಟ್ರ ತಂಡ ಏನಾಗುತ್ತೆ 57 ಚಿನ್ನದ ಪದಕ, 48 ಬೆಳ್ಳಿ ಪದಕ, 53 ಕಂಚಿನ ಪದಕ, ಒಟ್ಟು 158 ಏನ್ ಮಾಡ್ತಾರಂದ್ರೆ ಇವರು ಪದಕಗಳನ್ನ ಗೆದ್ದಿರ್ತಾರೆ. ಹೀಗಾಗಿ ಈ ಒಂದು ಖೇಲೋ ಇಂಡಿಯಾ ಯೂತ್ಸ್ ಗೇಮ್ ಅಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಪ್ರಥಮ ರಾಜ್ಯವಾಗಿದೆ. ಇನ್ನು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2024ರಲ್ಲಿ ಯಾವ ವಿಶ್ವವಿದ್ಯಾಲಯ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯ ಏನ್ ಮಾಡ್ತೈತಿ ಅಂದ್ರೆ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರೋದನ್ನ ನೋಡ್ತೀವಿ. ಅಂದ್ರೆ 32 ಗೋಲ್ಡ್ ಮೆಡಲ್, 28 ಸಿಲ್ವರ್ ಮೆಡಲ್, 21 ಬ್ರೋಂಜ್ ಮೆಡಲ್ ಗೆದ್ದಿರ್ತಕ್ಕಂಥ ವಿಚಾರವನ್ನು ನೋಡ್ತೀವಿ. ಇನ್ನು ಈ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅನ್ನ ಅಸ್ಸಾಂನ ಗುವಾಹಟಿಯಲ್ಲಿ ಆಯೋಜನೆ ಮಾಡಿದ್ರು. ಇನ್ನು ಈ ಒಂದು ಕ್ರೀಡಾಕೂಟದಲ್ಲಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಯೂನಿವರ್ಸಿಟಿ ಯಾವ್ದಂದ್ರೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಪಂಜಾಬ್. ಇನ್ನು ಯಾವ ದೇಶವು 2024-25 ಒಂದು ಏಷ್ಯನ್ ವಿಂಟರ್ ಗೇಮ್ಸ್ ಅನ್ನು ಆಯೋಜಿಸಿದೆ ಅಂತ ಕೇಳ್ತಾರೆ. ವಿಂಟರ್ ಅಂದ್ರೆ ಚಳಿಗಾಲದ ಒಂದು ಏಷ್ಯನ್ ಗೇಮ್ಸ್ ಅನ್ನ ಯಾವ ದೇಶ ಆಯೋಜನೆ ಮಾಡುತ್ತೆ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಚೀನಾ. ಇದ್ರ ಮಸ್ಕಟ್ ಯಾವ್ದಂದ್ರೆ ಬಿನ್ ಮತ್ತು ನಿನ್ನಿ. ಅಂದ್ರೆ ಇವೆರಡೂ ಕೂಡ ಸೈಬೀರಿಯನ್ ಒಂದು ತಳಿಯ
ಹುಲಿಗಳ ಒಂದು ಮರಿಗಳ ಒಂದು ಚಿತ್ರಗಳನ್ನ ನಾವಿಲ್ಲಿ ನೋಡ್ತೀವಿ. ಇನ್ನು ಸ್ಲೋಗನ್ ಏನಂದ್ರೆ ಡ್ರೀಮ್ ಆಫ್ ದಿ ವಿಂಟರ್ ಅಂಡ್ ಲವ್ ಅಮಂಗ್ ಏಷ್ಯಾ ಅಂತ ಹೇಳ್ತಾರೆ. ನಾವು ಇಲ್ಲಿ ಮಸ್ಕಟ್ ಕೂಡ ನೋಡಬಹುದು. ಇನ್ನು ಬಿನ್ ಬಿನ್ ಮತ್ತು ನಿಂಡಿಗಳನ್ನ ಈ ಒಂದು ಮಸ್ಕಟ್ ಗಳಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ನೆಕ್ಸ್ಟ್ 2024ರ ಒಂದು ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವ್ದು ಅಂತ ಕೇಳ್ತಾರೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಆಸ್ಟ್ರೇಲಿಯಾ ದೇಶ. ಇನ್ನು ಚಾಂಪಿಯನ್ ಆದ ತಂಡ ಕೂಡ ಆಸ್ಟ್ರೇಲಿಯಾ ಇರುತ್ತೆ. ಬಟ್ ಇಟ್ ವಾಸ್ ಹೋಸ್ಟ್ ಬೈ ದಿ ಸೌತ್ ಆಫ್ರಿಕಾ ಅಂಡ್ ರನ್ನರ್ ಅಪ್ ವಾಸ್ ದ ಬಿಕಮ್ ಇಂಡಿಯಾ. ಪ್ಲೇಯರ್ ಆಫ್ ದಿ ಸಿರೀಸ್ ನಾವು ನೋಡ್ಬೇಕಾದ್ರೆ ಕೆನ್ ಎಂಪಕ ಸೌತ್ ಆಫ್ರಿಕಾದ ಒಂದು ಆಟಗಾರ ನೋಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇನ್ನು ಫುಲ್ 50-50 ಕೂಡ ಅವರೇ ಗೆದ್ಕೊಂಡ್ರು. 50-50 ಕೂಡ ವರ್ಲ್ಡ್ ಕಪ್ ಅವರೇ ಗೆದ್ಕೊಂಡ್ರು. ಇನ್ನು ವುಮೆನ್ಸ್ ವರ್ಲ್ಡ್ ಕಪ್ ಕೂಡ ಆಸ್ಟ್ರೇಲಿಯಾ ಅವ್ರು ಗೆದ್ಕೊಂಡ್ರು ವುಮೆನ್ಸ್. ಇನ್ನು ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಅವರೇ ಗೆದ್ಕೊಂಡಿದ್ದಾರೆ. T20 ಮಾತ್ರ ನಮ್ಮ ಇಂಡಿಯಾ ಗೆದ್ಕೊಂಡಿದೆ. ಇಷ್ಟೆಲ್ಲ ಇಂಡಿಯಾ ಒಂದು ಹೊರತುಪಡಿಸಿ ಎಲ್ಲಾ ಒಂದು ಕ್ರಿಕೆಟ್ ನ ಚಾಂಪಿಯನ್ಶಿಪ್ ಯಾರು ನೋಡ್ತೀವಿ ಅಂದ್ರೆ ನೀವು ಆಸ್ಟ್ರೇಲಿಯಾ ದೇಶವನ್ನ ನೋಡ್ತೀರಿ ಸ್ನೇಹಿತರೆ. ಮುಂದಿನ ಒಂದು ವಿಚಾರಗಳನ್ನ ನಾವು ನೋಡೋದಾದ್ರೆ 2024ರ ಒಂದು ಪ್ಯಾರಿಸ್ ಒಲಿಂಪಿಕ್ ಜ್ಯೋತಿಯನ್ನು ಮುನ್ನಡೆಸಲು ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ನಮ್ಮ ಭಾರತದ ಮೊಟ್ಟ ಮೊದಲ ಚಿನ್ನದ ಪದಕದ ಒಲಿಂಪಿಯನ್ ಆದ ಅಭಿನವ್ ಬಿಂದ್ರಾ ಅವ್ರನ್ನ ಇಲ್ಲಿ ಆಯ್ಕೆ ಮಾಡಲಾಗಿದೆ. ನೋಡಬಹುದು ನೀವು ಚಿತ್ರದಲ್ಲಿ ಕೂಡ. ನೆಕ್ಸ್ಟ್ 2023ರ ಒಂದು ICC ಪುರುಷರ ಕ್ರಿಕೆಟ್ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವ್ದು ಕೇಳ್ತಾರೆ. ಅವಾಗಲೇ ಹೇಳಿದ್ದೆ ನಿಮಗೆ, ಆಸ್ಟ್ರೇಲಿಯಾ ತಂಡ ಏನಂದ್ರೆ 6ನೇ ಬಾರಿ ಪ್ರಶಸ್ತಿ ಗೆದ್ಕೊಂಡೈತಿ. 1987, 99, 2003, 2007, 2015, 2023ರಲ್ಲಿ ಏನಾಗುತ್ತೆ ಅಂದ್ರೆ ಆಸ್ಟ್ರೇಲಿಯಾ ICC ಮೆನ್ಸ್ ಕ್ರಿಕೆಟ್ ವಿಶ್ವಕಪ್ ಅನ್ನ ಗೆದ್ಕೊಂಡಿದೆ. ಈ 23ರ ಒಂದು ಕಪ್ ನಲ್ಲಿ ಭಾರತ ಫೈನಲ್ ತಲುಪಿತ್ತು. ನೆಕ್ಸ್ಟ್ ನಾವು ನೋಡ್ಬೇಕಂದ್ರೆ ಈ 2023ರ ICC ಪುರುಷರ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಒಟ್ಟು 48 ಪಂದ್ಯಗಳು ನಡೆದರೆ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಭಾಗವಹಿಸಿದವು. ಸರಣಿ ಶ್ರೇಷ್ಠ ಆಟಗಾರ ಯಾರು ಪ್ರಶಸ್ತಿ ಪಡ್ಕೋತಾರೆ ಅಂದ್ರೆ ವಿರಾಟ್ ಕೊಹ್ಲಿ. ಈ ಒಂದು ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಹೊಡೆದವರು ಯಾರಂದ್ರೆ ವಿರಾಟ್ ಕೊಹ್ಲಿ. ಅಂದ್ರೆ 765 ರನ್ಗಳು ಕೂಡ ಉಲ್ಟಾ ಹೊಡಿತಾರೆ ಅನ್ಕೋಬೇಡಿ, ರನ್ಗಳನ್ನು ಹೊಡಿತಾರೆ. ಆಮೇಲೆ ಗರಿಷ್ಠ ವಿಕೆಟ್ ಪಡೆದವರು ಮೊಹಮ್ಮದ್ ಶಮಿ ಅವರು 24 ವಿಕೆಟ್ ಗಳನ್ನು ಪಡಿತಾರೆ. ಇನ್ನು ಪಂದ್ಯ ಶ್ರೇಷ್ಠ ಆಟಗಾರ ಅಂತ ಪಡೆದವರು ಅಂದ್ರೆ ಪಂದ್ಯ ಶ್ರೇಷ್ಠ ಫೈನಲ್ ಮ್ಯಾಚ್ ನ ಒಂದು ಪಂದ್ಯ ಶ್ರೇಷ್ಠ ಆಟಗಾರ ಅಂದ್ರೆ ಟ್ರಾವಿಸ್ ಹೆಡ್, ಆಸ್ಟ್ರೇಲಿಯಾದ ಆಟಗಾರ. ನೆಕ್ಸ್ಟ್ 37ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗರಿಷ್ಠ ಪದಕಗಳನ್ನು ಗೆದ್ದ ರಾಜ್ಯ ಯಾವುದು ಅಂತ ಹೇಳ್ತಾರೆ. ಇಲ್ಲಿ ನಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಮಹಾರಾಷ್ಟ್ರ ರಾಜ್ಯವು ಅತಿ ಹೆಚ್ಚು ಪದಕಗಳನ್ನ ಪಡೆದಿರ್ತಕ್ಕಂಥ ವಿಚಾರ ನೋಡ್ತೀವಿ. ಇನ್ನು 37th ನ್ಯಾಷನಲ್ ಗೇಮ್ಸ್ 2020 ವಾಸ್ ಹೆಲ್ಡ್ ಇನ್ ಗೋವಾ, ಪಂಜಿಮ್ ಇದು. ನೆಕ್ಸ್ಟ್ ಈ ಒಂದು ಟೂರ್ನಿಯ ಮೋಟೋ ಯಾವುದಾಗಿತ್ತು ಅಂದ್ರೆ ಗೆಟ್ ಸೆಟ್ ಗೋವಾ ಅಂತ. ಇನ್ನು ಮಸ್ಕಟ್ ನಾವು ನೋಡ್ಬೇಕಾದ್ರೆ ಇದು ಇಂಡಿಯನ್ ಬಿಜನ್ ಅನ್ನು ಕೊಟ್ಟಿದ್ರು. ಅದನ್ನ ಏನಂತ ಕರಿತೀವಿ ಅಂದ್ರೆ ಮೋಗ ಅಂತ ಕರಿತಿದ್ರು. ಇಲ್ಲಿ ನೋಡೋಣ, ಅದು ಮಸ್ಕಟ್ ಈ ತರ ಒಂದು ಮಸ್ಕಟ್ ಇತ್ತು. ಇದಕ್ಕೆ ಏನ್ ಹೆಸರು ಕೊಟ್ಟಿದ್ರು ಅಂದ್ರೆ ಮೋಗ ಅಂತ ಹೆಸರು ಕೊಟ್ಟಿದ್ರು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಗೆಟ್ ಸೆಟ್ ಗೋವಾ 2023 37th ನ್ಯಾಷನಲ್ ಗೇಮ್ಸ್. ಇನ್ನು ಈ ಒಂದು ಟೂರ್ನಿಯಲ್ಲಿ ಅತಿ ಹೆಚ್ಚು ಪದಕಗಳನ್ನ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ. ಅವಾಗಲೂ ನೋಡಿದ್ವಿ ನಾವು. 80 ಚಿನ್ನದ ಪದಕ, 69 ಬೆಳ್ಳಿ ಪದಕ, 79 ಒಂದು ಕಂಚಿನ ಪದಕಗಳೊಂದಿಗೆ ಸುಮಾರು ಅಂದ್ರೆ ಒಟ್ಟು 228 ಪದಕಗಳೊಂದಿಗೆ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿತ್ತು. ನೆಕ್ಸ್ಟ್ ನೋಡ್ರಿ, 4ನೇ ಏಷ್ಯನ್ ಪ್ಯಾರಾ ಗೇಮ್ಸ್ ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ ಅಥವಾ ಗೆದ್ದಿದೆ ಅಂತ ಕೇಳ್ತಾರೆ. ಒಟ್ಟು 111 ಪದಕಗಳು ಗೆದ್ದಿರೋದು ನೋಡ್ತೀವಿ. ಇದರಲ್ಲಿ 29 ಚಿನ್ನ, 31 ಬೆಳ್ಳಿ, 51 ಕಂಚಿನ ಪದಗಳನ್ನು ನೋಡ್ತೀವಿ. 51 ಕಂಚು, 29 ಚಿನ್ನ, ಇನ್ನೊಂದು ಏನ್ ನೋಡ್ತೀವಿ ಇಲ್ಲಿ ನಾವು ಬೆಳ್ಳಿ ಪದಕಗಳನ್ನು ನೋಡ್ತೀವಿ. ಒಟ್ಟು 111. ಇನ್ನು ನೋಡಬಹುದು ನೀವು ಏಷ್ಯನ್ ಪ್ಯಾರಾ ಕ್ರೀಡಾಕೂಟ ಹಾಂಗ್ಝೌದಲ್ಲಿ ನಡೀತು. ಇದು ಕೂಡ ಚೀನಾದಲ್ಲಿ ಕಂಡು ಬರತಕ್ಕಂತ ಒಂದು ಸ್ಥಳ. ಅಕ್ಟೋಬರ್ 22 ಮತ್ತು 28, 2023ರವರೆಗೂ ನಡೆದಿದ್ದವು. ಇನ್ನು 2028ರ ಒಂದು ಒಲಿಂಪಿಕ್ಸ್ ಆಗಿ 2028ರ ಒಂದು ಒಲಿಂಪಿಕ್ಸ್ ಹೊಸದಾಗಿ ಎಷ್ಟು ಕ್ರೀಡೆಗಳನ್ನು ಸೇರಿಸಲಾಗಿದೆ ಅಂತ ಹೇಳಿದರೆ ಒಟ್ಟು 5 ಕ್ರೀಡೆಗಳನ್ನು ಸೇರಿಸ್ತಾರೆ. ಹೊಸದಾಗಿ ಸೇರಿಸಿರುವ ಒಂದು ಕ್ರೀಡೆಗಳು ಯಾವ್ಯಾವ ಅಂದ್ರೆ ಒಂದು ಬೇಸ್ಬಾಲ್ ಅಥವಾ ಸಾಫ್ಟ್ ಬಾಲ್ ಅಂತಾರೆ. ಇನ್ನೊಂದು T20 ಕ್ರಿಕೆಟ್ ಅನ್ನು ಸೇರ್ಪಡೆ ಮಾಡಿದ್ದಾರೆ. ಇನ್ನೊಂದು ಫ್ಲಾಗ್ ಫುಟ್ಬಾಲ್, ಇನ್ನೊಂದು ಲ್ಯಾಕ್ರೋಸ್ ಅಥವಾ ಸಿಕ್ಸರ್ಸ್ ಅಂತಾರೆ, ಇನ್ನೊಂದು ಸ್ಕ್ವಾಶ್. ಇನ್ನು 2028ರ ಒಲಿಂಪಿಕ್ಸ್ ನಡೆಯತಕ್ಕಂಥ ಸ್ಥಳ ಯಾವ್ದಂದ್ರೆ ಲಾಸ್ ಏಂಜಲೀಸ್, ಅಮೆರಿಕದ ಒಂದು ಪ್ರಸಿದ್ಧ ನಗರ. ಇಲ್ಲಿ ನೀವು ನೋಡಬಹುದು. ನೆಕ್ಸ್ಟ್ ನೋಡ್ರಿ, 2023ರಂದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವ್ದು ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಪಂಜಾಬ್ ತಂಡ. ಇನ್ನು 2023ರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಈ T20 ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಪಂಜಾಬ್ ಗೆದ್ಕೊಂಡ್ರೆ ಇಲ್ಲಿ ಪ್ಲೇಯರ್ ಆಫ್ ಸಿರೀಸ್ ಅಂದ್ರೆ ಅಭಿಷೇಕ್ ಶರ್ಮಾನ ನೋಡ್ತೀವಿ. ಇವನು ಪಂಜಾಬ್ ತಂಡದವನಾಗಿರ್ತಾನೆ.
ಆಮೇಲೆ 19ನೇ ಏಷ್ಯನ್ ಗೇಮ್ಸ್ ನಲ್ಲಿ ಗರಿಷ್ಠ ಪದಕಗಳನ್ನು ಗೆದ್ದ ದೇಶ ಯಾವ್ದು ಅಂತ ಸ್ನೇಹಿತರೆ, ಇಲ್ಲಿ ಯಾವ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಚೀನಾ. ಚೀನಾ ಏನ್ ಮಾಡುತ್ತಂತಂದ್ರೆ ಈ ಒಂದು 19ನೇ ಏಷ್ಯನ್ ಗೇಮ್ಸ್ ನಲ್ಲಿ ಅತಿ ಹೆಚ್ಚು ಪದಕಗಳಿದ್ದದನ್ನ ನೋಡ್ತೀವಿ. ಇನ್ನು ಇದನ್ನು ಹೋಸ್ಟ್ ಮಾಡಿದ ಸಿಟಿ ಅಂದ್ರೆ ಯಾವ್ದಂದ್ರೆ ಹುವಾಂಗ್ಜು, ಚೀನಾದಲ್ಲಿ ಕಂಡು ಬರುತ್ತಿದ್ದು. ಇನ್ನು ಮಸ್ಕಟ್ ನೋಡ್ತೀವಿ, ಇಲ್ಲಿ ಟ್ರಯೋ ಆಫ್ ರೋಬೋಟ್ಸ್ ಅಂದ್ರೆ 3 ರೋಬೋಟ್ಗಳು ಯಾವ್ದಂದ್ರೆ ಕಾಂಗಾಂಗ್, ಲಿಯಾನ್ ಚೆನ್ಚಿನ್. ಇನ್ನು ಮೋಟೋ ಯಾವ್ದಂದ್ರೆ ಹಾರ್ಟ್ ಟು ಹಾರ್ಟ್ ಎಟ್ ದ ಫ್ಯೂಚರ್ ಅಂತಾರೆ. ಇನ್ನು ಓಪನಿಂಗ್ ಸೆರೆಮನಿ ಫ್ಲಾಗ್ ಬಿಯರರ್ಸ್ ಯಾರಾಗಿದ್ದಾರೆ ಇಂಡಿಯಾದವ್ರು ಅಂದ್ರೆ ಹರ್ಮನ್ ಪ್ರೀತ್ ಸಿಂಗ್, ನೆಕ್ಸ್ಟ್ ಲವ್ಲಿನಾ ಬೋರ್ಗೊಹೆನ್. ಇನ್ನು ಫ್ಲಾಗ್ ಬಿಯರರ್ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ತಂಡದ ಹಾಕಿ ಪ್ಲೇಯರ್ ಇರ್ತಾರಲ್ಲ, ಗೋಲ್ ಕೀಪರ್ ಯಾರು, PRCJs ಅವರು ಕೊನೆಯಲ್ಲಿ ಏನು ಕ್ಲೋಸಿಂಗ್ ಅಲ್ಲಿ ಬ್ಲಾಕ್ ಕ್ಲಿಯರ್ ಆಗಿರ್ತಾರೆ. ಇನ್ನು ರ್ಯಾಂಕಿಂಗ್ ನೋಡೋಣ. ಇಲ್ಲಿ ಚೀನಾ ಏನ್ ಮಾಡತ್ತಂದ್ರ ಮೊದಲ ಸ್ಥಾನದಲ್ಲಿ 201 ಚಿನ್ನದ ಪದಕ, 111 ಬೆಳ್ಳಿ ಪದಕ, 71 ಕಂಚಿನ ಪದಕ, ಒಟ್ಟು 383 ಪದಕಗಳು ಇಟ್ಕೊಂಡ್ರೆ 4ನೇ ಸ್ಥಾನದಲ್ಲಿ ನಮ್ಮ ಭಾರತವನ್ನು ನಾವು ನೋಡ್ತೀವಿ. ಇಂಡಿಯಾ ಏನ್ ಮಾಡ್ತಂದ್ರೆ 28 ಚಿನ್ನದ ಪದಕ, 38 ಬೆಳ್ಳಿ ಪದಕ, 41 ಕಂಚಿನ ಪದಕದೊಂದಿಗೆ 107 ಪದಕಗಳನ್ನ ಗೆದ್ದುಕೊಂಡಿತ್ತು. ನೆಕ್ಸ್ಟ್ ನೋಡೋದಂದ್ರೆ ನಾವು 2023ನೇ ಸಾಲಿನ US ಓಪನ್ ಮೆನ್ಸ್ ಸಿಂಗಲ್ ಅಂದ್ರೆ ಪುರುಷರ ಒಂದು ಪ್ರಶಸ್ತಿ ಗೆದ್ದ ಆಟಗಾರ ಯಾರು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ನೊವಾಕ್ ಜೋಕೋವಿಚ್. ಇನ್ನು 2023ರ ಒಂದು US ಟೆನ್ನಿಸ್ ಓಪನ್ 143ನೇ ಒಂದು ಎಡಿಷನ್ ಆಗಿದ್ದು. ಇನ್ನು ಮೆನ್ ಸಿಂಗಲ್ ಟೈಟಲ್ ಗೆದ್ದಿರ್ತಕ್ಕಂಥ ಆಟಗಾರ ಅಂದ್ರೆ ನೊವಾಕ್ ಜೋಕೋವಿಕ್, ಸರ್ಬಿ ಆಟಗಾರ. ಇನ್ನು he was defeated ದಿ ಡ್ಯಾನಿಯಲ್ ಮೆಡ್ವೆಡೇವ್ ಫ್ರಮ್ ರಷ್ಯಾ. ಅಂಡ್ ಆಲ್ಸೋ ಇವರು ವುಮೆನ್ ಸಿಂಗಲ್ ಟೈಟಲ್ ಗೆದ್ದವ್ರು ಯಾರಂದ್ರೆ ಕೋಕೋ ಗಪ್, US ಆಟಗಾರ್ತಿ. ಇಲ್ಲಿ ನೋಡಬಹುದು ನೀವು ಚಿತ್ರದಲ್ಲಿ. ಆಮೇಲೆ ಇವಳು ಏನ್ ಮಾಡ್ತಾಳೆ ಅಂದ್ರೆ ಗಪ್ಪು ಆರ್ಯನ್ ಸಬಲೆಂಕಾ ಅವಳನ್ನು ಸೋಲಿಸ್ತಾರೆ, ಬೆಲಾರಸ್ ಆಟಗಾರ್ತಿ. ಆರ್ಯನ್ ಸಬಲೆಂಕಾ ಅವ್ರಿಗೆ ಸೋಲಿಸಿ US ಓಪನ್ ವುಮೆನ್ಸ್ ಸಿಂಗಲ್ ಚಾಂಪಿಯನ್ಸ್ ಆಗ್ತಾರೆ. ಇನ್ನು 2023ರ ಸಾಲಿನ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಗರಿಷ್ಠ ಪದಕಗಳನ್ನು ಗೆದ್ದ ದೇಶ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, USA ಮೊದಲ ಸ್ಥಾನದಲ್ಲಿರುವುದನ್ನು ನೀವು ನೋಡ್ತಿರ್ಲಿ. 12 ಚಿನ್ನದ ಪದಕ, 8 ಬೆಳ್ಳಿ ಪದಕ, 9 ಒಂದು ಕಂಚಿನ ಪದಕದೊಂದಿಗೆ ಒಟ್ಟು 19 ಪದಕಗಳನ್ನು ಇದು ಗೆದ್ದುಕೊಂಡಿತ್ತು. ಇನ್ನು ಈ ಒಂದು ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನ ಹಂಗೇರಿಯ ರಾಜಧಾನಿಯಾದ ಬುಡಾಪೆಸ್ಟ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೋಸ್ಟ್ ಮಾಡಿದ್ರು ಇದನ್ನ. ಇನ್ನು ಭಾರತ ಇದರಲ್ಲಿ 18ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಯಾಕಂದ್ರೆ ಕೇವಲ ಒಂದು ಚಿನ್ನದ ಪದಕವನ್ನು ಮಾತ್ರ ಗೆದ್ದುಕೊಂಡಿತ್ತು. ಆ ಚಿನ್ನ ಪದಕ ಗೆದ್ದವರು ಜಾವ್ಲಿನ್ ಥ್ರೋವರ್ ನೀರಜ್ ಚೋಪ್ರಾ. ಎಷ್ಟು 88.17 ಮೀಟರ್ ಅನ್ನ ಎಸೆದಿದ್ರು. ಇನ್ನು ಫಿಫಾ ಮಹಿಳಾ ವಿಶ್ವಕಪ್ 2023ರ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ಸ್ಪೇನ್ ದೇಶ. ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಏನ್ ಮಾಡಿದ್ವು ಅಂದ್ರೆ ಈ ಒಂದು ಫಿಫಾ ವುಮೆನ್ಸ್ ಏನ್ ಮಾಡಿದ್ರು ಅಂದ್ರೆ ಈ ವಿಶ್ವಕಪ್ ನ ಆಯೋಜನೆ ಮಾಡಿದ್ದವು. ಇದರಲ್ಲಿ ಚಾಂಪಿಯನ್ ತಂಡ ಸ್ಪೇನ್ ನೋಡ್ತೀವಿ, ರನ್ನರ್ ಅಪ್ ತಂಡ ಯಾವ್ದಂದ್ರೆ ಇಂಗ್ಲೆಂಡ್. ಇನ್ನು ಈ ಟೂರ್ನಿಯ ಒಂದು ಬೆಸ್ಟ್ ಪ್ಲೇಯರ್ಸ್ ಅಥವಾ ಕರೆಯೋದಾದ್ರೆ ನಾವು ಐನಾಟಾ ಒಂದು ಬೊನ್ಮತಿ ಸ್ಪೇನ್ ಆಟಗಾರನ ಕರೀತಾರೆ. ಈ ಟೂರ್ನಿಯ ಒಂದು ಬೆಸ್ಟ್ ಗೋಲ್ ಕೀಪರ್ ಅಂತ ಕರೆಯೋದಾದ್ರೆ ಮೇರಿ ಎರಪ್ಸ್ ಇಂಗ್ಲೆಂಡ್ ಆಟಗಾರ್ತಿಯನ್ನ ಇಲ್ಲಿ ಹಾಗೆ ಕರೆಯಲಾಗುತ್ತದೆ. ಇನ್ನು ವಿಶೇಷವಾಗಿ ಕೆಲವು ವಿಚಾರಗಳನ್ನು ನೋಡೋದಾದ್ರೆ 2023ರ ಒಂದು ವಿಂಬಲ್ಡನ್ ಚಾಂಪಿಯನ್ಶಿಪ್ ನಲ್ಲಿ ವಿನ್ನರ್ ಗಳು ನೋಡೋದಾದ್ರೆ ಮೆನ್ ಸಿಂಗಲ್ ಟೈಟಲ್ ಅನ್ನು ಗೆದ್ದಿರ್ತಕ್ಕಂಥ ಆಟಗಾರ ಅಂದ್ರೆ ಕಾರ್ಲೋಸ್ ಅಲ್ಕರಾಜ್ ಇಲ್ಲಿ ನೋಡ್ತೀರಿ ನೀವು. ಇನ್ನು ಈ ಒಂದು ಆಟದಲ್ಲಿ ರನ್ನರ್ ಅಪ್ ಯಾರಂದ್ರೆ ನೊವಾಕ್ ಜೋಕೋವಿಕ್. ಇನ್ನು ವುಮೆನ್ ಸಿಂಗಲ್ ಟೈಟಲ್ ಯಾರು ಗೆದ್ರಂದ್ರೆ ಈ 2023ರ ವಿಂಬಲ್ಡನ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಸಿಂಗಲ್ ಟೈಟಲ್ ಗೆದ್ದವರು ಮಾರ್ಕೋಟಾ ವಾಂಡರೋವ್ಸ್ಕೋವಾ, ಚೆಕ್ ರಿಪಬ್ಲಿಕ್ ದೇಶದವಳು. ಇನ್ನು ರನ್ನರ್ ಅಪ್ ಆದ್ರೆ ಓನಸ್ ಜಬೂರ್, ಟ್ಯೂನಿಷಿಯಾ ದೇಶದವಳು. ಸ್ನೇಹಿತರೆ 2023 ಫ್ರೆಂಚ್ ಒಂದು ಟೂರ್ನಿಯ ಒಂದು ವಿನ್ನರ್ ಯಾರು ನೋಡೋದಾದ್ರೆ ನಾವು ವಿಶೇಷವಾಗಿ ಮೆನ್ಸ್ ಸಿಂಗಲ್ ಟೈಟಲ್ ಗೆದ್ದವರು ಯಾರಂದ್ರೆ ನೊವಾಕ್ ಜೋಕೋವಿಕ್. ಇನ್ನು ಇದರಿಂದ ಏನಂದ್ರೆ ಒಂದವರು ಒಂದು ಖ್ಯಾತಿ ಪಡಿತಾರೆ, ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ಸ್ಲಿಂಗರ್, ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ ಟೈಟಲ್ ಹೋಲ್ಡರ್ ಅಂತಾರೆ. ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗಳನ್ನು ಗೆದ್ದಿರ್ತಕ್ಕಂಥ ಹಿರಿಯ ಆಟಗಾರ ಅಂತ ಕೂಡ ಕರೀತಾರೆ ಇವನ್ನ. ಇನ್ನು ಈ ಒಂದು ವುಮೆನ್ಸ್ ಟೈಟಲ್ ಗೆದ್ದಿರ್ತಕ್ಕಂಥ ಆಟಗಾರ್ತಿ ಅಂದ್ರೆ ಇಗಾ ಸ್ವಿಟಿಕ್ ಅನ್ನ ನೋಡ್ತೀವಿ ಇಲ್ಲಿ. ಇಗಾ ಸ್ವಿಟಿಕ್ ಯಾವ ದೇಶದವರು ಅಂದ್ರೆ ಪೋಲೆಂಡ್ ದೇಶದವರು. ಇನ್ನ ವಿಶೇಷವಾಗಿ ನಾವು ವುಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಕೂಡ ಸ್ವಲ್ಪ ಮಾಹಿತಿ ನೋಡೋಣ. ಇದು ಭಾರತದ ಒಂದು ನವದೆಹಲಿಯಲ್ಲಿ ನಡೆಯಿತು. 2023 ಸಾಲಿನ ಭಾರತದಲ್ಲಿ ನಡೆಯಿತು. ಈ ಒಂದು ಟೂರ್ನಿಯಲ್ಲಿ ಚಿನ್ನದ ಪದಕ ಪಡೆದಿರ್ತಕ್ಕಂಥ ಭಾರತದ ಆಟಗಾರ್ತಿ ಯಾರು ಅಂದ್ರೆ ನೀತು ಗಂಗಾ ಮತ್ತು ಸಾವಿತ್ರಿ ಬೋರಾ ಮತ್ತು ಲವ್ಲಿನಾ ಬೋರ್ಗೊಮ್ ಮತ್ತು ನಿಖಿತ್ ಜರನ್ ನೋಡ್ತೀವಿ. ಈ ಒಂದು ಟೂರ್ನಿಯಲ್ಲಿ ಭಾರತ ಒಟ್ಟು 4 ಚಿನ್ನದ ಪದಕ ಪಡೆದುಕೊಂಡು ಮೊದಲ ಸ್ಥಾನದಲ್ಲಿ ಇದ್ದದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ನು ಆಸ್ಟ್ರೇಲಿಯನ್ ಓಪನ್ 2023 ನೋಡೋದಾದ್ರೆ ನಾವು
ಪುರುಷರ ಒಂದು ಸಿಂಗಲ್ ಚಾಂಪಿಯನ್ಶಿಪ್ ಅನ್ನು ಪಡೆದಿರ್ತಕ್ಕಂಥ ಆಟಗಾರ ನೊವಾಕ್ ಜೋಕೋವಿಕ್. ಇನ್ನು ಸ್ಟೆಫಾನೋಸ್ ಸಿಸ್ಟಿನಾಸ್ ಇವರು ರನ್ನರ್ ಅಪ್ ಆಗಿರ್ತಾರೆ, ಗ್ರೀಸ್ನ ಆಟಗಾರ ಇವರು. ಇನ್ನು ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನು ನೋಡೋದಾದ್ರೆ ನಾವು ಆರ್ನಾ ಸಬಲೆಂಕಾ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪ್ರಶಸ್ತಿ ಗೆಲ್ತಾರೆ. ಇನ್ನು ಕಜಕಸ್ತಾನದ ಒಂದು ಎಲೆನಾ ರಬೈಕಿನ ವಿರುದ್ಧ ಇವರು ಏನ್ ಮಾಡ್ತಾರೆ ಅಂದ್ರೆ ಗೆಲುವನ್ನ ಸಾಧಿಸ್ತಾರೆ. ಸ್ನೇಹಿತರೆ 2023ರ ಒಂದು ಐಸಿಸಿ ವುಮೆನ್ಸ್ T20 ವರ್ಲ್ಡ್ ಕಪ್ 8ನೇ ಎಡಿಷನ್ ನಾವು ನೋಡೋದಾದ್ರೆ ಇಟ್ ವಾಸ್ ಇನ್ ಹೆಲ್ಡ್ ಇನ್ ಸೌತ್ ಆಫ್ರಿಕಾ. ಚಾಂಪಿಯನ್ಸ್ ಒಂದು ಬಿಕಮ್ ಯಾರು ಅಂದ್ರೆ ಚಾಂಪಿಯನ್ಸ್ ತಂಡ ಆಸ್ಟ್ರೇಲಿಯಾ ತಂಡ 6ನೇ ಒಂದು ಟೈಟಲ್ ಅನ್ನು ನೋಡ್ತೀವಿ ಇಲ್ಲಿ. ಇನ್ನು ರನ್ನರ್ ಅಪ್ ತಂಡ ನೋಡೋದಾದ್ರೆ ನಾವು ಸೌತ್ ಆಫ್ರಿಕಾ ಕೂಡ ಇಲ್ಲಿ ನಾವು ನೋಡಕ್ ಬರ್ತೀವಿ. ಇಲ್ಲಿ ವಿಶೇಷವಾಗಿ ಪ್ಲೇಯರ್ ಆಫ್ ದಿ ಸೀರೀಸ್ ಅಂತ ಯಾರು ಕರಿತಾರೆ ಅಂದ್ರೆ ಆಶ್ಲೆ ಗಾರ್ಡ್ನರ್ ಒಂದು ಆಸ್ಟ್ರೇಲಿಯಾ ಆಟಗಾರನ ಕರೀತಾರೆ. ಇನ್ನು ಈ ತಂಡ ಈ ಒಂದು ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಹೊಡೆದವರು ಯಾರಂದ್ರೆ ಲೌರಾ ವಲ್ವರ್ಟ್ ಅಂದ್ರೆ ಸೌತ್ ಆಫ್ರಿಕಾದ ಆಟಗಾರ್ತಿ 230 ರನ್ಗಳನ್ನ ಬಾರಿಸ್ತಾರೆ. ಆಮೇಲೆ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿ ಯಾರಂದ್ರೆ ಸೋಫಿ ಎಕಲ್ಸ್ಟೋನ್ ಇಂಗ್ಲೆಂಡ್ ಆಟಗಾರ್ತಿಯನ್ನ ನಾವು ನೋಡ್ತೀವಿ ನಾವು. ಇನ್ನು ಸೌತ್ ಆಫ್ರಿಕಾ 2023ರ ಒಂದು T20 ವುಮೆನ್ಸ್ ವರ್ಲ್ಡ್ ಕಪ್ ಆದದ್ದನ್ನ ಈ ಚಿತ್ರದಲ್ಲಿ ನೀವು ಕಾಣಬಹುದು. ಸ್ನೇಹಿತರೆ ಇಲ್ಲಿ 2023ರ ಒಂದು ಕೆಲವು ಪ್ರಮುಖವಾದ ಪ್ರಶಸ್ತಿಗಳನ್ನು ನೋಡೋಣ. ಟೈಟಲ್ ಆಫ್ ಚೆಸ್ ವರ್ಲ್ಡ್ ಕಪ್ 2023 ಗೆದ್ದುಕೊಂಡ್ರೆ ಮ್ಯಾಗ್ನಸ್ ಕಾರ್ಲ್ಸನ್. ಇನ್ನು ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ 2023 ಭಾರತ ಗೆಲ್ತತೆ. ಇನ್ನು ಸ್ಯಾಫ್ ಅಂದ್ರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಚಾಂಪಿಯನ್ಶಿಪ್ ಟೈಟಲ್ ವಾಸ್ ಕ್ಲಿನ್ಸ್ಡ್ ಬೈ ದಿ ಇಂಡಿಯನ್ ಟೀಮ್. ನೆಕ್ಸ್ಟ್ 2023 ವರ್ಲ್ಡ್ ಕಪ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಸ್ ಎಲ್ಲಿ ನಡೆದು ಅಂದ್ರೆ ಚೀನಾದಲ್ಲಿ ನಡೀತವೆ. ಇನ್ನು 2023ರ ಒಂದು ದುಲೀಪ್ ಟ್ರೋಫಿ ಗೆದ್ದಿರ್ತಕ್ಕಂಥ ತಂಡ ಯಾವ್ದಂದ್ರೆ ಸೌತ್ ಝೋನ್ ವಲಯ. ಇನ್ನು 2023ರ ಒಂದು ಫಿಫಾ ಅಂಡರ್-20 ವರ್ಲ್ಡ್ ಕಪ್ ಟೈಟಲ್ ಚಾಂಪಿಯನ್ ಯಾರಂದ್ರೆ ಉರುಗ್ವೆ ತಂಡ. ಇನ್ನು 2023ರ ಮೆನ್ಸ್ ಹಾಕಿ ಜೂನಿಯರ್ ಏಷ್ಯಾ ಕಪ್ ಟೈಟಲ್ ಗೆದ್ದಿರ್ತಕ್ಕಂಥ ತಂಡ ಅಂದ್ರೆ ಭಾರತ. ಇನ್ನು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ನಡೆದಿರೋದು ಪಂಜಾಬ್ ಯೂನಿವರ್ಸಿಟಿ ಒಂದು ಹೊಡುತ್ತೆ, ಯಶಸ್ವಿ ಜೈಸ್ವಾಲ್ ಅಲ್ಲ. ನೆಕ್ಸ್ಟ್ ನೋಡೋದಾದ್ರೆ ನಾವು 4ನೇ ಒಂದು ಏಷ್ಯನ್ ಖೋಖೋ ಚಾಂಪಿಯನ್ಶಿಪ್ 2023 ವಿನ್ನರ್ ಯಾರಂದ್ರೆ ಭಾರತ. 2023ರ ಒಂದು ರೆಸ್ಲಿಂಗ್ ಚಾಂಪಿಯನ್ಸ್ ಯಾವ ದೇಶ ಅಂದ್ರೆ ಕಜಕಿಸ್ತಾನು, ವಿಚ್ ವಾಸ್ ಹೆಲ್ಡ್ ಇನ್ ಕಜಕಿಸ್ತಾನ್. ಆಲ್ಸೋ 2022 and 23 ಇರಾನಿ ಕಪ್ ಕ್ರಿಕೆಟ್ ವಿನ್ನರ್ ಯಾರಂದ್ರೆ ರೆಸ್ಟ್ ಆಫ್ ಇಂಡಿಯಾ ಕರೀತಾರೆ. ಆಮೇಲೆ 2022 ಮತ್ತು 23ರ ಸಂತೋಷ್ ಟ್ರೋಫಿ ಫುಟ್ಬಾಲ್ ಟೂರ್ನಿಯನ್ನ ಚಾಂಪಿಯನ್ ತಂಡ ಯಾವ್ದಂದ್ರೆ ಕರ್ನಾಟಕ. ಇನ್ನು ಫಸ್ಟ್ ಫಿಮೇಲ್ ಅಂಪೈರ್ ಇನ್ ಮೆನ್ಸ್ T20 ವರ್ಲ್ಡ್ ಕಪ್ ಮ್ಯಾಚ್ ಅಂದ್ರೆ ಯಾರು ಕಿಮ್ ಕಾಟನ್ ಅಂತ ಹೇಳ್ತಾರೆ. ಇನ್ನು ರಣಜಿ ಟ್ರೋಫಿ 2023ರ ಒಂದು ಟೈಟಲ್ ಗೆದ್ದಿರ್ತಕ್ಕಂಥ ರಾಷ್ಟ್ರ ಯಾವ್ದಂದ್ರೆ ಸೌರಾಷ್ಟ್ರ. ಇನ್ನು 2024ರ ಒಂದು ಇದೇ ಒಂದು ರಣಜಿ ಟ್ರೋಫಿಯ ವಿನ್ನರ್ ಯಾರಂದ್ರೆ ಮುಂಬೈ ತಂಡ ನೋಡ್ತೀವಿ ನಾವು, ಮುಂಬೈ ತಂಡ. ನೆಕ್ಸ್ಟ್ ಏನಂದ್ರೆ 2023ರ ಒಂದು ಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂಥ ರಾಷ್ಟ್ರ ಯಾವ್ದಂದ್ರೆ ಜರ್ಮನಿ ನೋಡ್ತೀವಿ. ಇನ್ನು ಯಂಗೆಸ್ಟ್ ಬ್ಯಾಟ್ಸ್ಮನ್ ಟು ಹಿಟ್ ಡಬಲ್ ಸೆಂಚುರಿ ಒನ್ ಡೇ ಅಂತ ಕರೆದಂದ್ರೆ ಅತ್ಯಂತ ಕಿರಿಯ ಆಟಗಾರ ಅಂದ್ರೆ ಸುಬ್ಮನ್ ಗಿಲ್ ನೋಡ್ತೀವಿ ನಾವು, ಡಬಲ್ ಸೆಂಚುರಿ ಬಾರಿಸಿರೋದು. ಇನ್ನು 2022ರ ಫಿಫಾ ವರ್ಲ್ಡ್ ಕಪ್ ಒಂದು ಕತಾರ್ದಲ್ಲಿ ನಡೆದಿತ್ತು. ಇದರ ಒಂದು ಚಾಂಪಿಯನ್ ತಂಡ ಯಾವ್ದಂದ್ರೆ ಅರ್ಜೆಂಟೀನಾ. ನೆಕ್ಸ್ಟ್ ನೋಡೋದಾದ್ರೆ ನಾವು ಆಸ್ಟ್ರೇಲಿಯನ್ ಓಪನ್ 2024ರಲ್ಲಿ ಪುರುಷರ ಸಿಂಗಲ್ ಪೊಸಿಷನ್ ಗೆದ್ದವರು ಯಾರು ಅಂತ ಹೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಜಾನಿಕ್ ಸಿನ್ನರ್. ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. 2024ರ ಒಂದು ಟೂರ್ನಿ ಅದು. ಇದು 112ನೇ ಒಂದು ಆವೃತ್ತಿ ಆಗಿತ್ತು. ಇದು ಹಾರ್ಡ್ ಕೋರ್ಟ್ ನಲ್ಲಿ ನಡೆತಿರ್ತಕ್ಕಂಥ ಒಂದು ಟೂರ್ನಿ. ಇನ್ನು ಮೆನ್ಸ್ ಸಿಂಗಲ್ ಟೈಟಲ್ ಗೆದ್ದವರು ಯಾರಂದ್ರೆ ಜಾನಿಕ್ ಸಿನ್ನರ್, ಇಟಲಿ ದೇಶದ ಆಟಗಾರ. ಇನ್ನು ವುಮೆನ್ಸ್ ಸಿಂಗಲ್ ಟೈಟಲ್ 2024ರ ಚಾಂಪಿಯನ್ ಯಾರಂದ್ರೆ ಆಸ್ಟ್ರೇಲಿಯಂದು ಆರ್ನಾ ಸಬಲೆಂಕಾ, ಬೆಲಾರಸ್ ರಾಷ್ಟ್ರದವಳು. ಇನ್ನು ಮೆನ್ಸ್ ಡಬಲ್ ಆಟಗಾರ ಅಂದ್ರೆ ಭಾರತದ ಒಂದು ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ಡೆನ್ ಇವರಿಬ್ರು ಯಾರು ಇಂಗ್ಲೆಂಡ್ ಆಟಗಾರರು, ಇವರಿಬ್ರು ಸೇರಿ ಮಾಡ್ತಾರೆ. ಈ ಒಂದು ಆಸ್ಟ್ರೇಲಿಯನ್ ಓಪನ್ ಡಬಲ್ ಚಾಂಪಿಯನ್ಸ್ ಗೆಲ್ತಾರೆ. ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಎಕ್ಸಾಮ್ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳು. ಹ್ಯಾವ್ ಎ ಗುಡ್ ಡೇ.